ನಮಸ್ಕಾರ ಸ್ನೇಹಿತರೆ, ಭುವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ದಿನ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಮಗ ದೋಸೆ ಮಾಡೋಂಥ ದೋಸೆ ಮಾಡೋಕ್ಕೆ ಬ್ಯಾಟ್ರ್ ನೆನೆಸಿಲ್ಲ, ಅಕ್ಕಿ ನೆನೆಸಿಲ್ಲ, ರುಬ್ಬಿಲ್ಲ, ಏನೂ ಇಲ್ಲ. ಏನು ದೋಸೆ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಈ ಥರ ಒಗ್ಗರಣೆ ದೋಸೆ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಕೂಡ ಇರುತ್ತೆ. ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ನಿಮಗೆ. ಮೊದಲಿಗೆ ಇಲ್ಲಿ ಒಂದು ಬಟ್ಲು ತೊಗೊಂಡು, ಒಂದು ಬೌಲ್ ತೊಗೊಂಡು, ಒಂದು ಬಟ್ಲು ಮಾಮೂಲಿ ಮೀಡಿಯಮ್ ರವೆ ಹಾಕ್ಕೊತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆನೇ. ಒಂದು ಲೋಟ ಮೊಸರು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿಗೆ ಒಂದು ಬಟ್ಲು ರವೆಗೆ ಅರ್ಧ ಬಟ್ಲು ಮೊಸರು ಅಂತ ತಿಳ್ಕೊಳ್ಳಿ. ಒಂದು ಬಟ್ಲು ರವೆ, ಅರ್ಧ ಬಟ್ಲು ಮೊಸರು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಬಟ್ಲು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಅಕ್ಕಿನೂ ನೆನೆಸ್ದಂಗೆ ಏನಿಲ್ದಂಗೆ ಆರಾಮಾಗಿ ಮಾಡಿರೋ ದೋಸೆ ಇದು. ನಂತರ ಅದು ನೆನೀತಾ ಇರಲಿ. ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ನೀವು ಹಾಕ್ಕೋಬೋದು. ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳಿ. ಉರಿ ಫುಲ್ಲು ಸಿಮ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಗ್ಗರಣೆ ಮಾಡ್ಬೇಕಾದ್ರೆ ಉರಿ ಸಿಮ್ ಮಾಡ್ಕೊಳ್ಳಿ, ಇಲ್ಲ ಸೀದೋಗ್ಬಿಡುತ್ತೆ ಕಡಲೆಬೇಳೆ ಎಲ್ಲ, ಅವಾಗ ಟೇಸ್ಟ್ ಚೆನ್ನಾಗಿರಲ್ಲ ಇದು ದೋಸೆ. ಅದರಿಂದ ಉರಿ ಸಿಮ್ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾಗಿದ ತಕ್ಷಣ ಇದಕ್ಕೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ದಪ್ಪದ ಈರುಳ್ಳಿನೇ ಸಣ್ಣ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಒಂದು ಅರಿಶಿನ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ನೀವು ಅರಿಶಿನ ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸಣ್ಣ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇನು ಉಪ್ಪು ಹಾಕೋ ಅವಶ್ಯಕತೆ ಏನಿಲ್ಲ, ಹಾಗೆ ಫ್ರೈ ಮಾಡ್ಕೊಂಡ್ರೆ ಸಾಕು. ಯಾಕೆಂದರೆ ನಾವು ದೋಸೆ ಬ್ಯಾಟರ್ಗೆ ಉಪ್ಪು ಹಾಕ್ತೀವಲ್ಲ, ಸಾಕಾಗುತ್ತೆ. ನಂತರ ಇದನ್ನು ಕ್ಯಾರೆಟ್ನ ಒಂದು ದೊಡ್ಡ ಕ್ಯಾರೆಟ್ನ ಈ ಥರ ಮಿಕ್ಸಿಲಿ ಪುಡಿ ಮಾಡ್ಕೊಂಬಂದಿದ್ದೀನಿ. ಕ್ಯಾರೆಟು ತುರ್ಕೊಂಡ್ರೆ ಚೆನ್ನಾಗಿರಲ್ಲ, ಅದು ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟು. ಇವಾಗ ಇದು ಒಗ್ಗರಣೆ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನೆನೆಸಿರೋದು ರವೆ ಬ್ಯಾಟ್ರ್ ರೆಡಿಯಾಗಿದೆ, ನೆಂದಿದೆಯಲ್ಲೋ ಅದನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ನೀರಾದ್ರಿಂದ ಏನು ಮಿಕ್ಸಿ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಿಕ್ಸಿದು ಬ್ಲೇಡ್ ಇದಾಗಿತ್ತು, ಅದರಿಂದ ಬ್ಲೆಂಡರ್ ಜಾರ್ಗೆ 2 ಟೈಮ್ ಹಾಕ್ಕೊತೀನಿ. ಅದು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ಬೇಕು ಸ್ನೇಹಿತರೆ. ಮಾಮೂಲಿ ರವೆ ಮತ್ತು ಮೊಸರು ಕಲಸಿರೋದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಇವಾಗ ಒಂದು ಬಟ್ಲಿಗೆ ಹಾಕೋತೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ವ ಬ್ಯಾಟ್ರು. ದೋಸೆಗೆ, ಇಡ್ಲಿನೇ, ಇದೇನು ಅಕ್ಕಿ ನೆನೆಸೋದು ಬೇಡ, ಉದ್ದಿನಬೇಳೆ ನೆನೆಸೋದು ಬೇಡ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಸೋಡಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗೋಕ್ಕೆ ಒಂದು 5 ನಿಮಿಷ ಬಿಡೋಣ. 5 ನಿಮಿಷ ಆದಮೇಲೆ ಇವಾಗ ಇಲ್ಲಿ ಒಗ್ಗರಣೆ ಮಾಡಿದ್ದೀವಲ್ವ ನಾವು, ತೆಂಗಿನಕಾಯಿ ಮತ್ತು ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ, ಈ ಒಗ್ಗರಣೆ ಇದಕ್ಕೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಬ್ಯಾಟರ್. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ಇನ್ನೊಂದು ಸ್ವಲ್ಪ ಕ್ಯಾರೆಟ್ ಇಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಎಷ್ಟು ಎಮ್ಮೆ ಕಾಣ್ತಾ ಇದ್ದಾರೆ ನೋಡಿದ್ರಲ್ಲ. ನಮ್ಮ ಫ್ಲಾಗ್ ಕಲರ್ ಇದೆ, ಕೇಸರಿ ಬಿಳಿ ಹಸಿರು. ಸೂಪರಾಗಿತ್ತು. ನಂತರ ಇದೇ ಬಾಣಲಿ, ಮಾಮೂಲಿ ನಾನು ಒಗ್ಗರಣೆ ಮಾಡಿದ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಬ್ಯಾಟ್ರನ್ನ ಈ ಬಾಣಲಿಗೆ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದರೆ ಹೆಂಚ ಮೇಲೆ ಹಾಕೋದಕ್ಕಿಂತ ಬಾಣಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಬಾಣಲಿಗೆ ಹಾಕ್ಕೊಂಡು ಮಾಡಿದ್ದೀನಿ. ಇದಕ್ಕೆ ನೋಡಿ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಮೇಲೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು. ನೀವು ತುಪ್ಪ ಇದ್ದರೆ ತುಪ್ಪನೂ ಹಾಕ್ಕೊಬೋದು. ತುಪ್ಪ ಹಾಕೋದು ಸೂಪರಾಗಿರುತ್ತೆ. ನೋಡಿ, ಒಂದು ಸೈಡ್ ಬೆಂದಮೇಲೆ ತಿರುಗಿ ಹಾಕ್ಬಿಟ್ಟು ಇನ್ನೊಂದು ಸೈಡ್ ಬೇಯಿಸ್ತಾ ಇದ್ದೀನಿ. 2 ನಿಮಿಷ ಒಂದು ಸೈಡು, 2 ನಿಮಿಷ ಒಂದು ಸೈಡ್ ಬೇಯಿಸಬೇಕು. ಮೀಡಿಯಮ್ ಊರಲ್ಲಿ ಬೇಯಿಸಬೇಕು ಸ್ನೇಹಿತರೆ. ಬೇಗ ಆಗಲಿ ಅಂತ ಜೋರೂರಿ ಮಾಡಿದ್ರೆ ತಳ ಹತ್ಬಿಡುತ್ತೆ, ಮತ್ತು ನಿಮಗೆ ದೋಸೆ ಬರೋಲ್ಲ, ಇದು ಕಿತ್ತೋಗ್ಬಿಡುತ್ತೆ. ಸಣ್ಣ ಊರಲ್ಲೇ ಬೇಯಿಸ್ಬೇಕು ಇದನ್ನು. ನೋಡಿ, ತಿರುವಾಕಿ 2 ನಿಮಿಷ ಬೇಯಿಸಿದ್ದೀನಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿದ್ರಲ್ವ ಈ ಒಗ್ಗರಣೆ ದೋಸೆ. ಸಖತ್ತಾಗಿತ್ತು ನಿಜವಾಗ್ಲೂ. ಇದಕ್ಕೆ ನಾನು ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ. ನೋಡಿ ಎಷ್ಟು ಸ್ಮೂತಾಗಿದೆ. ನಾನು ನಿಮ್ಗೆ ದೋಸೆ ಮುರಿದು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಸ್ಮೂತಾಗಿದೆ, ನಿಜವಾಗ್ಲೂ ಸಖತ್ತಾಗಿತ್ತು, ಕ್ರಿಸ್ಪಿಯಾಗಿ ಸ್ಮೂತಾಗಿ. ನೋಡಿ, ಆ ಒಗ್ಗರಣೆ ಕಾಣ್ತಾ ಇದೆ. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನನ್ನ ಮಗ ತಿಂದ, ಚಟ್ನಿ ಮಾಡಿದ್ದು ಕಾಂಬಿನೇಷನ್ ಸೂಪರಾಗಿತ್ತು. ದಯವಿಟ್ಟು ಈ ಒಗ್ಗರಣೆ ದೋಸೆ ರೆಸಿಪಿ ತಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.